ಏನು ಮಧ್ಯಪ್ರಾಚ್ಯಗಳ ದೇಶದ ಯುದ್ಧದಿಂದ ಸರಿಯಾಗಿ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಆಟೋಗಳಿಗೆ ಉಚಿತ LPG ಗ್ಯಾಸ್ ವಿತರಣೆಯನ್ನು ಮಾಡಲಾಗ್ತಾ ಇದೆ. ನಟ ಧ್ರುವ ಸರ್ಜಾ ಅವರು ಉಚಿತ ಗ್ಯಾಸನ್ನು ಈಗ ಆಟೋ ಚಾಲಕರಿಗೆ ವಿತರಣೆ ಮಾಡ್ತಿದ್ದಾರೆ. ದಾವಣಗೆರೆಯ ಮಾಗನೂರು ಗ್ಯಾಸ್ ಬಂಕ್ನಲ್ಲಿ ಪ್ರತಿ ಆಟೋಗೆ 300 ರೂಪಾಯಿ ಉಚಿತ ಗ್ಯಾಸನ್ನು ಅವರ ವತಿಯಿಂದ ವಿತರಣೆ ಮಾಡಲಾಗ್ತಿರುವಂಥದ್ದು. ಸುಮಾರು 300ಕ್ಕೂ ಅಧಿಕ ಆಟೋಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ LPG ಗ್ಯಾಸ್ ಭಾಗ್ಯ ಸಿಕ್ಕಂತಾಗಿದೆ. ಯಾವಾಗ ಈ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದ್ರೋ ಅವರ ಪರವಾಗಿ ಘೋಷಣೆಯನ್ನು ಕೂಗಿ ಆಟೋ ಚಾಲಕರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ. ಧ್ರುವ ಸರ್ಜಾ ಅವರು ಆಟೋ ಚಾಲಕರಿಗೆ 300 ರೂಪಾಯಿ ಗ್ಯಾಸ್ ಉಚಿತವಾಗಿ ಹಾಕ್ಸ್ತಾ ಇದ್ದಾರೆ. ಗ್ಯಾಸ್ ಸಿಗದೇ ಇರೋ ಪ್ರಾಬ್ಲಮ್ನಲ್ಲಿ ಇಡೀ ಇಂಡಿಯಾದಲ್ಲೇ ಗ್ಯಾಸಿನ ಸಮಸ್ಯೆ ಇದೆ. ಅಂಥದ್ರಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಿನಿಮಾ ನಟ ಬಂದು ದಾವಣಗೆರೆ ಆಟೋ ಚಾಲಕರಿಗೆ ಗ್ಯಾಸ್ ಹಾಕ್ಸ್ತಾ ಇರೋದು. ಆದ್ದರಿಂದ ಆಟೋ ಚಾಲಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ದಿನಕ್ಕೆ 300 ರೂಪಾಯಿ 200 ರೂಪಾಯಿ ದುಡಿಯೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಇವರು ಬಂದುಬಿಟ್ಟು 300 ರೂಪಾಯಿ ಗ್ಯಾಸ್ ಹಾಕ್ತಿದ್ದಾರೆ. ಹಾಗಾಗಿ ಒಂದು ದಿನದ ಕೂಲಿ ನಮ್ಮದು ಸರಳವಾಗಿ ನಡೆಯುತ್ತೆ. ಇವತ್ತಿನ ಒಂದು ದಿನದ ಈಗಿನ ಇದರಲ್ಲಿ ಯಾವುದು ಇವತ್ತು ಧ್ರುವ ಸರ್ಜಾ ಅಣ್ಣವರು ಎಲ್ಲರಿಗೂ ಉಚಿತವಾಗಿ ಗ್ಯಾಸ್ ಹಾಕ್ಸ್ತಿದ್ದಾರೆ. ನಮ್ಮ ಆಟೋದವ್ರ ಕಷ್ಟ ಹೇಳ್ತಿರೋದು ಕೇಳ್ತಿರೋದು ಅನ್ನಂಗೆ ಆಯ್ತು. ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ಅಷ್ಟು ಕಷ್ಟದಾಗಿದ್ದೀವಿ. ಆಟೋದವ್ರು ಗ್ಯಾಸ್ ಇಲ್ಲ. ಇಡೀ ಇಂಡಿಯಾದಾಗೆ ಆಟೋದವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬ ಕಷ್ಟದಾಗಿದ್ದೀವಿ. ಅಂಥ ಕಷ್ಟದಲ್ಲಿ ಇವತ್ತು ಕಂಬನಿ ಬಿಡಿದು ಆಟೋದವರಿಗೆಲ್ಲ 300 ರೂಪಾಯಿ ಉಚಿತವಾಗಿ ಗ್ಯಾಸ್ ಹಾಕ್ಸ್ತಿದ್ದಾರೆ. ಆದರೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.